ತಪಶಕ್ತಿ, ಬೆಣ್ಣೆಯ ರೂಪದೊಳಗಿರ್ತಕ್ಕಂಥ ತಪಶಕ್ತಿ ಶಾಶ್ವತವಾಗಿ ಉಳಿತದ ಅನ್ನೋ ಮಾತನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. ದೇಹ ಇಲ್ಲ ಆಗ್ತದ, ಆದ್ರೆ ಶಕ್ತಿ ಉಳಿತದ. ಇವತ್ತು ಭೀಮಾವಧೂತರನ್ನ ಅದಾರೇನು ಇಲ್ಲಿ? ಅದಾರು ಇಲ್ಲ, ಕಾಣೋದಿಲ್ಲ, ಆದ್ರೆ ಅವರ ಶಕ್ತಿ ಇಲ್ಲೇನೋ ಐತಿ. ಅದರ ಅರ್ಥ ನಾವು ಏನು ಸಾಧಿಸಬೇಕು ಜೀವನದೊಳಗತ್ತಂದ್ರೆ, ಕೆಲವು ಮಂದಿ ಹೇಳ್ತಾರೆ, ಏನ್ರಿ ಭಾಳ ಅದ್ಭುತ ಸಾಧಿಸೀವಿ ನಾವು, ನಮ್ಮಷ್ಟು ನೀವೇನು ಮಾಡೋಕ್ಕೆ ಸಾಧ್ಯ ಐತಿ? 10 ಎಕರೆ ಇದ್ದದ್ದು 100 ಎಕರೆ ಮಾಡೇನಿ, 10 ಎಕರೆ ಜಮೀನಿತ್ತು 100 ಎಕರೆ ಮಾಡೇನಿ. ಬ್ಯಾಂಕಿನೊಳಗೆ ಎಫ್ ಡಿ ಸ್ವಲ್ಪ ಇತ್ತು, ಇವತ್ತು ಎಲ್ಲ ಬ್ಯಾಂಕಿನಾಗೂ ನನ್ನ ಎಫ್ ಡಿ ಅದಾವ. ಎಫ್ ಡಿ ಮಾಡೋದು, ಫಲ ಭಾಳ ಮಾಡೋದು ನಮ್ಮ ಸಾಧನೆ ಅಂತ ನಾವು ತಿಳ್ಕೊಂಡೀವಿ. ಆದರೆ ನೆನಪಿಟ್ಕೋಬೇಕು, ಒಬ್ಬ ಕಷ್ಟಪಟ್ಟು ಮಾಡ್ತಾನೆ, ಮುಂದೆ ಬಂದಾವ ಅದನ್ನು ದಿವಾಳಿ ತೆಗೆದು ಹೊಕ್ಕಾಣ. ಆ ಜಮೀನ ಬರ್ತದ, ಹೊಕ್ಕತ್ತಿಲ್ರಿ. ಜಮೀನು ನಿಮ್ಮ ಕಡೆ ಇದ್ದದ್ದು ನಿಮ್ಮ ಕಡೆನೇ ಉಳಿದದ, ಮತ್ತೊಬ್ರಿಗೆ ಹೊಕ್ಕೈತಿ, ಮತ್ತೊಬ್ರಿಗೆ ಹೊಕ್ಕೈತಿ. ಅದಕ್ಕೆ ಶರಣರು ಹೇಳಿದರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪರತ್ನವ ಕೆಳಗೊಡದೆ ಅಲಂಕರಿಸಿದೆಯಾದೊಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಶಿರಿವಂತರಿಲ್ಲ ಕೇಳ ಮರುಳೆ. ಎಷ್ಟು ಚಂದ ಹೇಳ್ತಾರೆ. ನಾವು ಬದುಕಿನೊಳಗೆ, ಪ್ರಪಂಚದೊಳಗೆ ಭಾಳ ಗದ್ದಲ ಮೈ ಮೇಲೆ ಹಾಕ್ಕೊಂಡೀವಿ, ಭಾಳ ತಲೆ ಮೇಲೆ ಹಾಕ್ಕೊಂಡೀವಿ. ನೀವು ನಿಮಗಂತ ಹೇಳಾಕತ್ತಿಲ್ಲ, ನಾನು ಹಿಡ್ಕೊಂಡು ಹೇಳಾಕತ್ತೀನಿ. ನಮ್ಮ ಏನು ಸಣ್ಣದವಂದ್ರಿ, ನಿಂಬದು ಬೇಕು ನಂಬದು ಬೇಡ ಅಂಥ ಪರಿಸ್ಥಿತಿ. ಇಲ್ಲದ ಗದ್ದಲ ಎಲ್ಲ ತಲೆ ಮೇಲೆ ಹಾಕಿ ಎಳ್ಕೊಂಡು ಜಿಗದ ನಾನು ಎತ್ತು ಬರ್ರಿ ಎತ್ತಿದ್ದತ್ತ. ಹಂಗೆ ನಾವು ಏನು ಮಾಡೇವಿ, ಬಾವ್ಯಾಗ ಜಿಗದ ನಾನು ಎತ್ತು ಬರ್ರಿ ಅಂತ ಕರೆಯಾಕತ್ತೀವಿ. ನಿನಗೆ ಜಿಗಿ ಅಂತ ಯಾವ ಮಗ ಹೇಳಿದ್ದ? ಆದ್ರೆ ಇಲ್ಲಿ ಶರಣರು ಎಷ್ಟು ಅದ್ಭುತವಾಗಿ ಈ ಜಗತ್ತಿನ ವ್ಯವಹಾರದ ಚಿಂತೆಯೊಳಗೆ ದೇವರನ್ನೇ ಮರ್ತು ಬಿಡ್ತೀವಿ. ಅಕ್ಕಮಾದೇವಿ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮ್ಮಗಾರಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ. ನೋಡ್ರಿ, ಎಮ್ಮೆಗೊಂದು ಚಿಂತೆ, ಸಮ್ಮಗಾರಗೊಂದು ಎಮ್ಮೆ ಏನು ಚಿಂತೆ ಮಾಡ್ತದೆ? ಎಲ್ಲಿ ಮೇವು ಇರ್ತೈತಿ, ಹುಲ್ಲಿದ್ದಲ್ಲಿ ನಾನು ಬಿಡ್ರಿ, ಒಟ್ಟು ತುಂಬ ಮೇಯ್ತೀನಿ ಅಂತ ಮೇಯಕ್ಕೆ ಬಿಡ್ಕೋತೈತೆ. ಅದು ಮೇದ ಮನೆಗೆ ಹೋಗುವಾಗ ಹಾದಿಯೊಳಗೆ ಒಂದು ಸಮಗಾರನ ಮನೆ ಇರ್ತದ. ಅವನು ದಿವಸ ನೋಡ್ತಿರ್ತಾನೆ, ಅದನ್ನು ಹೋಗೋದು ಬರೋದು ಚಲೋ ತಯಾರಾಗತೈತಿ. ಎಮ್ಮಿ ಎಂದು ಸಾಯ್ತೈತೇನೋ, ಸತ್ತು ಕೂಡಲೇ ಎಷ್ಟು ಜೋಡು ಅಕ್ಕಾವೇನೋ ಇದ್ರಾಗ ಅವ್ನು ಚಿಂತೆ ಮಾಡ. ಇದು ಮೇದು ಹೊಟ್ಟೆ ತುಂಬಿಸ್ಕೊಳ್ಳಾಗ ಇದು ಚಿಂತೆ ಮಾಡಿದ್ರೆ ಯಾವಾಗ ಸಾಯ್ತೈತಿ ಅಂತ ಅವ್ನು ಚಿಂತೆ ಮಾಡಕತ್ತಿದ್ದ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮ್ಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಹೆಂಗೆ ಇದು ನಾವೇನು ಮಾಡಕತ್ತೀವಲ್ಲ, ಇದು ಎಮ್ಮೆ ಇದ್ದಂಗೆ, ನಾವು ಎಮ್ಮೆ ಚಿಂತೆ ಮಾಡಿದಂಗೆ. ಚಲೋ ತಂಗಿ ಬೆಳೆಸೋದು, ಚಲೋ ತಂಗಿ ಗಳಿಸೋದು, ಕಮ್ಮಗ ಉಣ್ಣೋದು, ತಣ್ಣಗೆ ಬೀಳೋದು, ಇಷ್ಟ ವಿಚಾರ ಮಾಡ್ತಿರ್ತೀವಿ. ಆದರೆ ನೆನಪಿಟ್ಕೋಬೇಕು, ಅಸ್ಥಿರಂ ಜೀವನಂ ಲೋಕೆ, ಅಸ್ಥಿರಂ ಧನ ಯೌವನಂ, ಅಸ್ಥಿರಾತ್ ಪುತ್ರನಾರೀಚ ಸತ್ಯ ಧರ್ಮ ಪುನಸ್ಥಿರಂ ಅಂತ ಹೇಳ್ತಾರೆ. ಇವೆಲ್ಲವೂ ಅಸ್ಥಿರವಾದದ್ದು. ಅದರ ಅರ್ಥ ಇವನ್ನೆಲ್ಲ ಬಿಡಬೇಕು ಅಂತಲ್ಲ, ಆದರೆ ಇದೆಲ್ಲವೂ ನಿಜ ಅಲ್ಲ, ಇದೆಲ್ಲವೂ ಖರೇದಲ್ಲ. ಖರೇದು ಯಾವುದು ಅಂತಂದರೆ ನಮ್ಮನ್ನು ನಾವು ಅರಿಯುವಂಥದ್ದು. ನಾನು ಯಾರು ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಅವನ ಜೀವನ ಸಾರ್ಥಕ ಆಗ್ತದೆ, ಅವನ ಜೀವನ ಪರಿಪೂರ್ಣ ಆಗ್ತದೆ. ಇವತ್ತು ನೋಡ್ರಿ, ಭೀಮಾವಧೂತರು ಅವ್ರು ಯಾಕೆ ಅವಧೂತರು ಹೆಂಗಿರ್ತಾರೆ ಅಂತಂದರೆ, ಭಾಳ ವಿಶಿಷ್ಟವಾಗಿ ಅದೀವೋ ಇಲ್ಲೋ ಅನ್ನೋರ್ಗತೆ, ಜಗತ್ತಿನೊಳಗೆ ಅದಾರೋ ಇಲ್ಲೋ ಅನ್ನೋರ್ಗತೆ. ಅವ್ರು ಏನು ಅದಾರ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗ್ತತಿ ಅವಾಗ ಅವರು ಇರೋದಿಲ್ಲ. ಇದು ಜಗತ್ತಿನ ನಿಯಮ.
ನಾವೇನು ಮಾಡ್ತೀವಿ, ಭಾಳಷ್ಟು ಗೊಂದಲಗಳನ್ನು ಹಾಕ್ಕೊಂಡು ಭಾಳಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಂಡು ತೊಂದರೆಗೀಡಾಗ್ತೀವಿ. ಆದರೆ ಮಹಾತ್ಮರು ಹೆಂಗಿರ್ತಾರೆ ಈ ಪ್ರಪಂಚದೊಳಗತ್ತಂತಂದರೆ, ಪದ್ಮಪತ್ರ ಮಿವಾಂಬಶಿ, ಕಮಲ ಕೆಸರಿನೊಳಗಿರ್ತದ, ಅದಕ್ಕೇನ್ರಿ ಕೆಸರು ಹತ್ತಿರ್ತದ, ಒಟ್ಟು ಹಚ್ಕೊಳ್ಳೋದಿಲ್ಲ, ಕೆಸರಿನೊಳಗೆ ಇರ್ತದೆ. ಖರೆ ಕೆಸರಿನೊಳಗೆ ಆಳುತ್ತದ, ಆದರೆ ಕೆಸರನ್ನು ಮೈಗೆ ಹಚ್ಕೊಳ್ಳೋದಿಲ್ಲ. ಮಹಾತ್ಮರು ಕಮಲದಂತೆ ಈ ಪ್ರಪಂಚದೊಳಗೆ ಇರ್ತಾರೆ. ಆದರೆ ಈ ಪ್ರಪಂಚದೊಳಗೆ ಇರ್ತಾರೆ ಅಂತಂದರೆ ಅವರು ನಮ್ಮಂಗ ಮನುಷ್ಯರ ತಂದಿರಿ, ನೀವು ಅವರು ನಮ್ಮಂಗ ಮನುಷ್ಯರ ಅಂದಿರಿ, ಆದರೆ ನಮ್ಮಂಗ ಇರ್ತಾರೆ. ಆದರೆ ಅವರ ನಡೆಯೊಳಗೆ, ಅವರ ನುಡಿಯೊಳಗೆ ಭಾಳಷ್ಟು ಭಿನ್ನತೆ ಇರ್ತದೆ, ವ್ಯತ್ಯಾಸ ಇರ್ತದೆ. ನಾವ ಬೇರೆ, ಅವರ ಬೇರೆ. ನಮ್ಮ ನಡೆ ನುಡಿಗಳೇ ಬೇರೆ, ಅವ್ರ ನಡೆ ನುಡಿಗಳೇ ಬೇರೆ. ಎಷ್ಟು ವಿಶೇಷ ಇರ್ತದೆ ನೋಡ್ರಿ. ಹೆಂಗೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ರಾಜ್ಯ, ಆ ರಾಜ್ಯದೊಳಗೆ ಒಟ್ಟ ಮಳೆಯಾಗಿದ್ದಿಲ್ಲ, ಒಟ್ಟಿಗೆ ಬರಗಾಲ. ಎಷ್ಟು ವರ್ಷ ಬರೋಬ್ಬರಿ 8 ವರ್ಷ ಒಟ್ಟ ಮಳೆಯಾಗಿದ್ದಿಲ್ಲ, ಒಂದು ಹನಿ ಮಳೆ ಬಿದ್ದಿಲ್ಲ. ಬರೀ ನಮ್ಮದು 15-20 ದಿವಸ ಮುಂದೆ ಹೋದದ್ದಕ್ಕೆ 7-11 ಆತು ಈ ಸಲ, ಹೌದಿಲ್ರಿ? ಒಂದು ಈಟು ಮಳೆ ಲೇಟ್ ಮಾಡಿತು, ಈಗ ಆಗಾಕತ್ತೈತೇನು? ಆಗ್ಯದನಿ ಇಲ್ಲ, ನಾ ಇಲ್ಲಿಲ್ಲ, ಅದಕ್ಕೆ ಅದೇ ಆಗೈತಿ. ಹಾಂ, ಯಾಕೋ ಸಾವಕಾಶ ಹೇಳಾಕತ್ತಾರು ಕೆಲವೊಬ್ರು ಹೇಳ. ಹಾಂ, ಕಮ್ಮಾಗೈತಿ, ಅದಕ್ಕಟ್ಟ ಸುಮ್ಮ ಆಗೈತಿ ಹೇಳ್ರಿ, ಇರ್ಲಿ ಅಂತ ಹೇಳಿ. ನೋಡ್ರಿ, 7-8 ವರ್ಷಗಳ ಕಾಲ ಒಂದು ಹನಿ ಮಳೆ ಬಿದ್ದಿದ್ದಿಲ್ಲ. ರಾಜನಿಗೆ ಚಿಂತೆ ಆಯಿತು. ಮಂತ್ರಿ ಹೇಳಿದ, ಏನು ಮಾಡ್ತೀಯೋ ಗೊತ್ತಿಲ್ಲ, ಮಳಿ ಸಂಬಂಧ ನಮಗೆ ಬೇಕಂದ್ರೆ ಬೇಕು, ಏನು ವ್ಯವಸ್ಥೆ ಮಾಡ್ತೀವಿ ಮಾಡು. ಮಂತ್ರಿ ಎಲ್ಲ ಕಡೆಗೆ ಡಂಗರ ಸಾರಿಸಿದ. ಯಾರು ಮಳೆಯ ಬಗ್ಗೆ ನಿಖರವಾಗಿ ಹೇಳ್ತೀರಿ, ಮಳೆಯನ್ನು ತರಿಸ್ತೀರಿ, ನೀವು ಕೇಳಿದ್ದ ಕೊಡ್ತೀವಿ ಅಂತ ಹೇಳಿದ. ಡಂಗರ ಹೊಡಿಸಿದ. ಎಲ್ಲ ಕಡೆ ಅವ್ರು ಬಂದ್ರೆ ಇವ್ರು ಬಂದ್ರೆ, ನಾವು ಹೋಮ ಮಾಡ್ತೀವ್ರಿ, ನಾವು ಯಜ್ಞ ಮಾಡ್ತೀವ್ರಿ, ಅದನ್ನು ಮಾಡ್ತೀವ್ರಿ, ಈ ಕತ್ತಿ ಮದುವೆ ಮಾಡಿಸ್ತೀವ್ರಿ, ಕಪ್ಪಿ ಮದುವೆ ಮಾಡಿಸೋದು ಏನೋ ಮಾಡ್ತಾರೆ. ಮಳೆ ಆಗಲಿಲ್ಲ ಅಂದ ಕೂಡಲೇ ಕತ್ತಿ ಮದುವೆ ಮಾಡಿಸಿ ಮಳೆ ಆಕೈತೆ ಅಂತೇಳಿ ಮದುವೆ ಆದದ್ವ, ಮದುವೆ ಆದ ಮೇಲೆ ಅದ್ರ ಗತೆ ಆಗಿರ್ತಾರೆ. ಇನ್ನು ಅವಕ್ಕೆ ಮದುವೆ ಮಾಡಿ ಮತ್ತೇನು ಮಾಡೋರು ಮುಂದೆ? ಏನೇನೋ ಮಾಡ್ರಿ, ಏನೂ ಆಗಲಿಲ್ಲ. ಕಡೆಗೆ ರಾಜ ಹೇಳಿದ, ಸುಳ್ಳು ಹೇಳೋರು ಅವಕಾಶ ಇಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿಕೊಡ್ತೀವಿ, ಮಳೆ ಆಗಬೇಕು, ಆಗಲಿಲ್ಲ ಅಂದ್ರೆ ಸುಳ್ಳು ಹೇಳ್ರು ಅವ್ರ ತಲೆ ತೆಗಿಯೋದು ಅಂತ ಹೇಳಿದ. ಹಿಂಗೊಂದು ಕುಲಿ ಹೇಳೋಕೆ ನಾವಲ್ಲಿ ನೀವಲ್ಲಿ ಅದು ಗಪ್ ಕೂತ್ರಿ ಎಲ್ಲರೂ, ಮತ್ತು ತಲೆ ಹೊಕ್ಕೈತೆ ಅಂದ್ರೆ ಯಾರಿಗೆ ಬೇಕಾಗೈತಿ? ಒಬ್ಬ ಜ್ಯೋತಿಷಿ ಬಂದಲ್ಲಿ, ಜ್ಯೋತಿಷಿ ಬಂದು ಹೇಳಿದ, ನಾನು ಹೇಳ್ತೀನಿ ನಿಖರವಾಗಿ, ಹೇಳ್ದಿದ್ರೆ ನಿನ್ನ ತಲೆ ಹೊಕ್ಕತಿ, ಹೋಗ್ಲಿ ಅಂದವ. ನನಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಂಪೂರ್ಣ ಜ್ಞಾನದ, ನಾನು ಹೇಳ್ತೀನಿ, ನಾ ಹೇಳಿದ ಪ್ರಕಾರ ಆಗ್ತದೆ. ಆಯಿತು, ಎಲ್ಲರನ್ನು ಡಂಗರ ಬಡದ ಮಂದಿನೆಲ್ಲ ಪ್ರಜೆಗಳನ್ನ ಕರೆಸಿದ. ಜ್ಯೋತಿಷಿ ಬಂದು ಕುಂತ ಲೆಕ್ಕ ಮಾಡಿ ಹೇಳಿದ, ಬರೋಬ್ಬರಿ 1 ವಾರದೊಳಗೆ ಶುಕ್ರವಾರ ದಿವಸ ಸಾಯಂಕಾಲ 4 ಗಂಟೆಗೆ ಮಳೆ ಆಗ್ತದೆ. ಎಷ್ಟು ಜೋರು ಮಳೆ ಆಗ್ತತಿ ಅಂತಂದ್ರೆ ನೀವು ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ಮಳೆ ಆಗ್ತದೆ. ರಾಜ ಅಂದ, ಮಳೆ ಆಗೋ ತಕ್ಕ ನಿನ್ನ ಬಿಡಂಗಿಲ್ಲ ಅಂದ ನಾವು. ಮಳೆ ಆದಮೇಲೆ ನೀವು ಮುಂದೆ ಹೋಗೋದು, ಆಗಲಿಲ್ಲ ಅಂದ್ರೆ ನಿಂದು ಇಲ್ಲೇ ಮಣ್ಣು ಇಲ್ಲೇ ಮಾಡೋದು ನಿನ್ನ ಅಂತ ಹೇಳಿ ಆಗ್ಲಂದವ ಜ್ಯೋತಿಷಿ. ಆಗ್ಲಿಂದ ಅವನು ಹೇಳಿದ ಪ್ರಕಾರ 1 ವಾರ ಆದ ನಂತರ ಆ ದಿವಸ ಬತ್ತು ಶುಕ್ರವಾರ. ಆದರೆ ಆ ಜ್ಯೋತಿಷಿ ಇನ್ನೊಂದು ಮಾತು ಹೇಳಿದ, ಮಳೆ ಆಗ್ತತಿ, ಆದರೆ ಮಳೆ ಆಗ್ತದ, ಆದ್ರೆ ಅಂದವ್. ಈ ಆದ್ರೆ ಅನ್ನೋದ ಭಾಳ ಡೇಂಜರ್ ನೋಡ್ರಿ. ಆಕ್ಕತಿ ಅಂತ ಹೇಳಿದ್ರೆ ಅದೊಂಥರ ನಿಶ್ಚಿಂತಿತ್ತು. ಮಳೆ ಆಗ್ತತಿ, ಆದರೆ ಏನಾದ್ರೆ ಮಳೆ ಆಗ್ತದ, ಯಾರಿಗೆ ಆ ಮಳೆ ಹನಿ ಸಿಡಿತದ ಅವ್ರಿಗೆ ಹುಚ್ಚು ಹಿಡಿತೈತಿ ಅಂದವ್. ಈ ಮಳೆ ಆಗಬೇಕು ಏನು ಬೇಡ್ರಿ?
ಆತಂದ್ರೆ ಹುಚ್ಚಿಡಿತದ. ಏನು ಮಾಡೋದು? ಅವನು ಜ್ಯೋತಿಷಿ ಹೇಳಿದ ಒಂದ ಪರಿಹಾರ ಅದಕ್ಕೆ. ಏನು? ಮಳೆ ಆಗುವಾಗ ನೀವು ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಅಂದ್ರೆ ಮುಗೀತು. ಯಾರೂ ತೋಷಿಗೋಲಿಲ್ಲ ಅಂದ್ರೆ ಹುಚ್ಚು ಹಿಡಿಯಂಗಿಲ್ಲ. ಆ ಟೈಮ್ಗೆ ಬರೋಬ್ಬರಿ ಮಳೆ ಬರ್ತತಿ ಅಂತ ಹೇಳಿದವ. ರಾಜ ಅಂದ, ಇಷ್ಟು ಧೈರ್ಯ ಎಲ್ಲ ಹೇಳ್ತಾನಂದ್ರೆ ಇದು ನಕ್ಕಿ ಇರಬೇಕು, ಸುಳ್ಳು ಹೆಂಗೆ ಹೇಳ್ತಾನ? ಆಯ್ತಂತ ಹೇಳಿ ಡಂಗ್ರ ಬಡಿಸಿದ. ಶುಕ್ರವಾರ ಸಂಜೆ 4 ಗಂಟೆಗೆ ಮಳೆ ಆಗ್ತದ. ಯಾರೂ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಕಿಟಕಿ ಬಾಗಿಲ ಎಲ್ಲ ಹಾಕ್ಕೊಂಡು ಮನ್ಯಾಗ ಅಣಕೊಂಡ್ರಿ. ಹೊರಗೆ ಬಂದ್ರಿ ಅಂದ್ರೆ ನಿಮಗೆ ಹುಚ್ಚು ಹಿಡಿತದ. ಅಂದ ಕೂಡಲೇ ಆಯ್ತಂತ ಹೇಳಿ ಎಲ್ಲರೂ ಮನೆಯೊಳಗೆ ಕೂತರು. ಭಾಳ ವಿಚಿತ್ರ ವಿಶೇಷ ಏನು ಅಂತಂದರೆ, ಅವು ಹೇಳಿದಂಗೆ 4 ಗಂಟೆಗಿಂತ ಮೊದಲು ಮಾಡಾಗಕ್ಕಾಯ್ತು. 4 ಗಂಟೆ ಹೊತ್ತಿಗೆ ಅಂತಂದರೆ ಬರೋಬ್ಬರಿ ಮಳೆ ಶುರುವಾಯಿತು. ಎಲ್ಲರೂ ಬಾಗಿಲ ಹಾಕ್ಕೊಂಡು ಕಿಟಕಿ ಹಾಕ್ಕೊಂಡು ಮನ್ಯಾಗ ಒಳಗೆ ಕೂತಿದ್ರು. ಒಬ್ಬರು ಹೊರಗಿರಲಿಲ್ಲ. ಆ ಹೊತ್ತಿಗೆ 8 ವರ್ಷದ ಮೇಲೆ ಮಳೆ ಆಕತಿ ಅಂತಂದ್ರೆ ಅದು ಹೆಂಗಾರ ಇರ್ತೈತಿ ನೋಡೋಣ ಅಂಥೇಳಿ ಕೆಲವು ಮಂದಿ ಏನು ಮಾಡ್ರು, ಸ್ವಲ್ಪ ಕಿಟಕಿ ತೆಗೆದ್ರು. ಕಿಟಕಿ ತೆಗೆದು ಅಟ ನೋಡೋರು, ಮತ್ತು ಕಿಟಕಿ ಹಾಕೋರು, ಮತ್ತು ಕಿಟಕಿ ತೆಗೆದು ನೋಡೋರು, ಮತ್ತು ಕಿಟಕಿ ಹಾಕೋರು. ಕೆಲವು ಮಂದಿ ಬಾಗಿಲನ ತೆಗೆದು ನೋಡಾಕತ್ರು. ಕಿಟಕಿ ಇರ್ಲಾರ್ದವರು ಬಾಗಿಲ ತೆಗೆದು ನೋಡಾಕತ್ರು. ನೋಡೋದು ಹಾಕೋದು. ಮಳೆ ಹೆಂಗೆ ಮಳೆ ಬಿತ್ತಂತಂದ್ರೆ ಅತೋನಾತ್ ಮಳೆ ಬಿತ್ತು. ಎಲ್ಲ ಕಡೆ ನೀರಾಗುವಂಗೆ ಮಳೆ ಬಿತ್ತು. ರಾಜನಿಗೆ, ಮಂತ್ರಿಗೆ, ಪ್ರಜೆಗಳಿಗೆ ಭಾಳ ಖುಷಿ ಆಯಿತು. ಅದರಾಗ ಏನಾಯಿತು, ಕೆಲವು ಮಂದಿ ಆ ಬಾಗಿಲ ತೆಗೆದು ನೋಡೋದ್ರಾಗ, ಕಿಟಕಿ ತೆಗೆದು ನೋಡೋದ್ರಾಗ ಒಂದೊಂದು ಹನಿ ಸಿಡಿದು ಅವರಿಗೆ. ಸಿಡಿದ ಕೂಡಲೇ ಅವನು ಹೇಳಿದ ಪ್ರಕಾರ ಹುಚ್ಚಿಡಿತು. ಹುಚ್ಚಿಡಿದ ಅವು ಒಂದೊಂದು ನೀರು ಸಿಡಿದದ್ದು ಎಲ್ಲ ಮನೆ ಬಿಟ್ಟು ಹೊರಗೆ ಬಂದು ಕುಣ್ಯಾಕತ್ತು. ಅವು ಬಂದಾನ, ಇವು ಬಂದಾನ ಅಂತೇಳಿ ಅವನು ನೋಡಿ ಇವನು ನೋಡಿ ಅವು ಇಡೀ ಊರು ಮಂದಿ ಅಲ್ಲ, ಇಡೀ ರಾಜ್ಯದ ಮಂದಿ ಅಲ್ಲ ಹೊರಗೆ ಎಲ್ಲವೂ ಮಳ್ಯಾಗ ತೋರಿಸ್ಕೊಂಡು ಎಲ್ಲವಕ್ಕೂ ಹುಚ್ಚಿಡಿತು. ಎಲ್ಲವಕ್ಕೂ ಉಳಿದ್ರೆ ಯಾರಂದ್ರೆ ರಾಜ, ಮಂತ್ರಿ, ಜ್ಯೋತಿಷಿ. ಇವರು 3 ಮಂದಿ ಹೊರಗೆ ಬಂದಿದ್ದಿಲ್ಲ. ಅರಮನೆಗಿದ್ದವ್ರು ಎಲ್ಲರೂ ಹೊರಗೆ ಬಂದು ಅವರು ಹುಚ್ಚಿಡಿದು ಅವು ಕುಣ್ಯಾಕತ್ತಿದ್ದು ಹೆಂಗೆ ಬೇಕಾದಂಗೆ. ಎಲ್ಲ ಮಂದಿ ಕುಣ್ಕೋತ ಎಲ್ಲಿ ಬಂದರು? ರಾಜನ ಅರಮನೆ ಕಡೆ ಬಂದರು. ಅರಮನೆ ಕಡೆಗೆ ಬಂದಾಗ ಅರಮನೆ ಕಡೆ ಬರುವಂಥದ್ದನ್ನು ನೋಡಿ ಮಂತ್ರಿ ಹೇಳಿದ, ಎಲ್ಲ ಮಂದಿಗೆ ಹುಚ್ಚಿಡ್ದದ ಪ್ರಭುಗಳೇ, ಎಲ್ಲರೂ ಈ ಕಡೆ ಬರಾಕತ್ತಾರ. ಮತ್ತೇನು ಮಾಡೋದು? ಏನು ಮಾಡೋದು? ನಾವೇನ್ರ ಶನೆತನ ಮಾಡೋಣ? ಕೂಡ್ರಿ ಹೇಳ್ತಾರಲ್ಲ. ದಯಮಾಡಿ